ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆಗಳ ನಿವೇಶನ ಮತ್ತು ಕಟ್ಟಡಗಳಿಗೆ ಬಿ ಖಾತೆ ನೀಡುವ ಮೂಲಕ ಅವುಗಳನ್ನು ನಿಯಮಬದ್ಧಗೊಳಿಸುವ ಉದ್ದೇಶದಿಂದ ಈ ಅಭಿಯಾನ 3 ತಿಂಗಳ ಕಾಲ ನಡೆಯಲಿದ್ದು, ನಿವೇಶನದಾರರು ಈ ಅವಕಾಶವನ್ನು ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು. ಖಾತಾ ಮಾಡುವುದಕ್ಕೆ ಮಧ್ಯವರ್ತಿಗಳಿಗೆ ಹಣ ನೀಡಬೇಡಿ. ಅಧಿಕಾರಿಗಳು ಲಂಚ ಕೇಳಿದರೆ ತಕ್ಷಣ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಆಯುಕ್ತರ ಗಮನಕ್ಕೆ ತರುವಂತೆ ಕೋರಿದರು. ಡಿಸಿ ಅವರ ಹತ್ರ ಮಾತನಾಡ್ತೇನೆ, ಯಾವ ರೀತಿ ಅನುಕೂಲವನ್ನು ನಮ್ಮ ಅಧಿಕಾರಿಗಳು ಕೂಡ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಕೂಡ ಡಿ ಸಿ ಅವ್ರ ಹತ್ರ ಮಾತನಾಡ್ತೇನೆ. ಆದರೆ ಬಹು ಮುಖ್ಯವಾದಂಥ ವಿಚಾರ ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು, ದಯಮಾಡಿ ನಿಮಗೆ ಯಾವ್ದಾದ್ರು ಬೇರೆ ರೀತಿಯಾದಂತಹ ಅವ್ಯವಸ್ಥೆ ನಮ್ಮ ನಗರಸಭೆಯಲ್ಲಿ ಕಂಡುಬಂತು ಅಂತಂದರೆ ನೇರವಾಗಿ ತಾವು ಅಧ್ಯಕ್ಷರು ಚೇಂಬರ್ಗೆ ಹೋಗಿ ತಿಳಿಸ್ಬೇಕಾಗ್ತದೆ. ಮೊದಲನೇ ಹಂತದಲ್ಲೇ ತಾವು ಹೋಗಿ ತಿಳಿಸ್ಬೇಕಾಗ್ತದೆ. ಅಧ್ಯಕ್ಷರಿಗಾರು ತಿಳಿಸಿ, ಉಪಾಧ್ಯಕ್ಷರಿಗಾರು ತಿಳಿಸಿ, ಇಲ್ಲ ನನಗಾರು ನೇರವಾಗಿ ಫೋನ್ ಮಾಡಿ ತಾವು ತಿಳಿಸ್ಬೇಕಾಗ್ತದೆ. ಇದು ನಿಮ್ಮ ಕರ್ತವ್ಯ, ಇದು ನಿಮ್ಮ ಒಂದು ಸಂಬಂಧ. ಆದ್ದರಿಂದ ನಾವು ನಿಮಗೋಸ್ಕರ ದಿನನಿತ್ಯ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಷ್ಠಾವಂತ ಸೇವೆಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ದಯಮಾಡಿ ನಿಮ್ಮ ಸಹಕಾರ ಇಂಥ ಕೆಲಸ ಕಾರ್ಯಗಳಿಗೆ ತುಂಬ ಅತ್ಯಗತ್ಯ ಆಗಿರ್ತದೆ. ಅದರಿಂದ ತಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಉತ್ತಮವಾದಂಥ ಕೆಲಸ ಇಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನಗರಸಭೆ ಆಯುಕ್ತ ವಿಜಯ್ ಮಾತನಾಡಿ, ಶಾಸಕರ ಸಮ್ಮುಖದಲ್ಲಿ 100 ಮಂದಿಗೆ ಖಾತಾ ಪತ್ರಗಳನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಕೆಲಸ ಚುರುಕು ಮಾಡಿ ಉಳಿದ ಖಾತೆಗಳನ್ನು ನೀಡುವುದಾಗಿ ಹೇಳಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.